ನಮಸ್ಕಾರ. ನಮಗೆಲ್ಲ ಕಣ್ಣದ, ಕಣ್ಣಿನಿಂದ ನಾವು ನೋಡ್ತೀವಿ. ನೋಡಿದ ನಂತರ ಅರ್ಥೈಸ್ಕೊಳ್ತೀವಿ, ಅನುಭವಿಸ್ತೀವಿ. ದೃಷ್ಟಿ ಭಾಳ ಮುಖ್ಯ. ಬರೀ ಕಣ್ಣಿನ ದೃಷ್ಟಿ ಅಲ್ಲ, ಬದುಕಿಗೂ ಕೂಡ ಒಂದು ದೃಷ್ಟಿ ಅದು, ಜೀವನಕ್ಕೂ ಒಂದು ದೃಷ್ಟಿ ಅದು. ನಮ್ಮ ದೃಷ್ಟಿ ಇದ್ರಷ್ಟೇ ಸಾಕಾಗತ್ತಲ್ಲ, ದೃಷ್ಟಿಕೋನ ಬೇಕಾಗ್ತದೆ. ದೃಷ್ಟಿ ಇದ್ದು ದೃಷ್ಟಿಕೋನ ಇಲ್ಲ ಅಂತಂದ್ರೆ ನಾವು ಕುರುಡಿದ್ದಂಗೆ, ಕುರುಡೋಕ್ಕಿಂತ ಕಡಿಮೆ. ಪಾಪ ಆ ಕಣ್ಣು ಕಾಣಿಸದೇ ಇರುವವರಿಗೆ ಅವ್ರ ಇತರ ಇಂದ್ರಿಯಗಳು ಚುರುಕಿರ್ತಾವ, ಅದರ ಮೂಲಕ ಅವರು ಎಲ್ಲವನ್ನ ಗ್ರಹಿಸ್ತಿರ್ತಾರೆ. ನಾವು ಕಣ್ಣಿದ್ದು ದೃಷ್ಟಿಕೋನ ಇಲ್ಲಪ್ಪ, ಬದುಕಿಗೊಂದು ದೃಷ್ಟಿಕೋನ ಇಲ್ಲ ಅಂತಂದ್ರೆ ಅದು ವ್ಯರ್ಥ ಆಗ್ತದೆ. ದೃಷ್ಟಿಕೋನ ಮುಖ್ಯ, ದೃಷ್ಟಿಯ ಜೊತೆಗೆ ದೃಷ್ಟಿಕೋನ ಮುಖ್ಯ. ನಾವು ಇಲ್ಲಿ ಅನೇಕ ವಿಚಾರಗಳನ್ನು ತಿಳ್ಕೊತೀವಿ, ಅನೇಕ ವಿಚಾರಗಳನ್ನು ನಮ್ಮದಾಗಿಸ್ಕೊಳ್ತೀವಿ. ನಮ್ಮದಾಗಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಸರಿಯಾದ ದೃಷ್ಟಿಕೋನದ ಮೂಲಕ ಎಲ್ಲವನ್ನು ಗಮನಿಸಬೇಕಾಗ್ತದೆ. ಬರೀ ನೋಡಿದ್ರಷ್ಟೇ ಸಾಕಾಗಲ್ಲ, ನೋಡಿದ್ದನ್ನು ಅರ್ಥೈಸಿಕೊಳ್ಳಬೇಕಂದ್ರೆ, ಕಂಡದ್ದನ್ನು ನಾವು ನಮ್ಮದಾಗಿಸ್ಕೊಳ್ಬೇಕಂದ್ರೆ ಆಗ ನಮಗೊಂದು ಸರಿಯಾದ ದೃಷ್ಟಿಕೋನ ಇರಬೇಕಾಗ್ತದೆ. ಆ ಸರಿಯಾದ ದೃಷ್ಟಿಕೋನದಿಂದ ನಾವು ಸರಿಯಾಗಿ ಅರ್ಥೈಸ್ಕೊಳ್ತೀವಿ. ಸರಿಯಾಗಿ ಅರ್ಥೈಸಿಕೊಳ್ಳೋದ್ರಿಂದ ಏನಾಗ್ತದೆ, ಸಮಸ್ಯೆಗಳು ದೂರ ಆಗ್ತವ, ಸಾಧನೆಗಳು ನಮಗಾಗ್ತವೆ. ಅದಕ್ಕೆ ಈ ಜಗದಲ್ಲಿ ಏನು ಮಹಾನ್ ವ್ಯಕ್ತಿಗಳೆಲ್ಲ ಆಗಿದ್ದಾರೆ, ಅವರಿಗೆ ಸರಿಯಾದ ದೃಷ್ಟಿಕೋನ ಇತ್ತು. ಅವರ ಜೀವನದ ಬಗ್ಗೆ, ಅವರ ಜೀವನದ ಬಗ್ಗೆ ಒಂದು ಸ್ಪಷ್ಟತೆ ಇತ್ತು, ದ್ವಂದ್ವತೆ ಇರಲಿಲ್ಲ, ಗೊಂದಲ ಇರಲಿಲ್ಲ. ಸರಿಯಾದ ದೃಷ್ಟಿಕೋನ ಇಲ್ಲ ಅಂದ್ರೆ ಏನಾಗ್ತದೆ ಅಂದ್ರೆ ಗೊಂದಲ ಉಂಟಾಗ್ತದೆ. ಇದು ಸರಿನೋ ಅದು ಸರಿನೋ ಅಂತೇಳಿ ನಾನು ಹೋಗೋ ಮಾರ್ಗ ಸರಿಯಾದೋ ಇಲ್ಲೋ ಅನ್ನೋದು ನಮಗೆ ಸರಿಯಾಗಿ ಗೊತ್ತಿರಲ್ಲ. ಯಾಕಂದ್ರೆ ದೃಷ್ಟಿಕೋನ ಸರಿ ಇಲ್ಲ. ದೃಷ್ಟಿಕೋನ ಸರಿ ಇಲ್ಲ ಅದಕ್ಕೆ ಆ ಮಾರ್ಗದ ಬಗ್ಗೆ ನಮಗೆ ಸ್ಪಷ್ಟತೆ ಇಲ್ಲ. ಆ ಸ್ಪಷ್ಟತೆ ಇಲ್ಲ ಅದಕ್ಕೆ ಏನಾಗ್ತದೆ ಅಂದ್ರೆ ನಾವು ತಪ್ಪು ಮಾರ್ಗದಲ್ಲಿ ಸಾಗ್ತಿರ್ತೀವಿ. ಇನ್ನೊಂದು ಏನಾಗ್ತದೆ ಅಂದ್ರೆ ನಾವು ಸಾಗುವ ಮಾರ್ಗದ ಬಗ್ಗೆ ನಮಗೆ ಸರಿಯಾದ ದೃಷ್ಟಿಕೋನ ಇಲ್ಲ ಅದಕ್ಕೆ ಆ ಮಾರ್ಗದ ಬಗ್ಗೆ ನಮ್ಗೆ ಅಚಲವಾದ ನಂಬಿಕೆ ನಮಗಿರೋದಿಲ್ಲ. ಅಚಲವಾದ ನಂಬಿಕೆ ನಮಗೆ ಇಲ್ಲ ಅಂತಂತಂದ್ರೆ ನಾವು ಆ ಮಾರ್ಗದಲ್ಲಿ ಅನುಮಾನದಿಂದ ನಡೆಯಕ್ಕೆ ಶುರು ಮಾಡ್ತೀವಿ. ಅಲ್ಲಿ ನಾವು ಅನುಮಾನದಿಂದ ನಡೆಯಕ್ಕೆ ಶುರು ಮಾಡೋದೇನು ಅಂತಂದ್ರೆ ಸರಿಯಾದ ನಡಿಕೆ ಆಗೋದಿಲ್ಲ. ಆ ಮಾರ್ಗದಲ್ಲಿ ನಾವು ಸರಿಯಾಗಿ ನಡೆಯಲ್ಲ, ಆಸಕ್ತಿನೇ ಇರೋದಿಲ್ಲ. ನಮ್ಗೆ ನಂಬಿಕೆ ಇಲ್ಲ ಅಂದ್ರೆ ಅಲ್ಲಿ ಆಸಕ್ತಿ ಇಲ್ಲ. ಆಸಕ್ತಿ ಇಲ್ಲಂದ್ರೆ ಆ ಮಾರ್ಗದ ಕೊನೆಯವರೆಗೂ ನಾವು ಹೋಗಿ ಮುಟ್ಟೋದಿಲ್ಲ. ಯಾಕಂದ್ರೆ ಯಾವುದೇ ದಾರಿಯಲ್ಲಿ ನಾವು ಸಾಗಬೇಕಂದ್ರೆ ಕಲ್ಲು ಮುಳ್ಳುಗಳೆಂಬ ಸಮಸ್ಯೆಗಳು ಎದುರಾಗ್ತವೆ. ಅವು ನಮ್ಮನ್ನು ಪರೀಕ್ಷಿಸ್ತಾವೆ. ನಾವೆಷ್ಟು ಗಟ್ಟಿ ಅನ್ನೋದನ್ನು ನಾವು ಪರೀಕ್ಷೆ ಮಾಡ್ತಾವೆ. ಗಟ್ಟಿಯಾಗಿ ಮುಂದೆ ಸಾಗಿದಾಗ ಅವಾಗ ಅಮೃತದಂತಹ ಸಾಧನೆಯ ಫಲ ನಮ್ಗೆ ಸಿಗ್ತದೆ. ಈ ದೇವತೆಗಳು ರಾಕ್ಷಸರು ಕೂಡ ಅಮೃತ ಪಡಿಬೇಕಾದ್ರೆ ಸುಮ್ಮನೆ ಹೋಗಿ ಹಿಂಗೆ ತಗೊಂಡ್ಬರಲಿಲ್ಲ. ಅದಕ್ಕಾಗಿ ಸಮುದ್ರ ಮಂಥನ ಮಾಡಿದರು. ಸಮುದ್ರ ಮಂಥನ ಮಾಡಬೇಕಾದ್ರೆ ಅದೆಷ್ಟೋ ಸಮಸ್ಯೆಗಳು ಅವರಿಗೆ ಎದುರಾದವು. ಅದಾದ ನಂತರನೇ ಕೊನೆಗೆ ಬಂದಿದ್ದು ಅಮೃತ. ಹಂಗೆ ನಾವು ನಮ್ಮ ಬದುಕಿನಲ್ಲಿ ಸಾಗಬೇಕಾದಂಥ ದಾರಿಯಲ್ಲಿ ಅನೇಕ ಸಮಸ್ಯೆಗಳು ಬರ್ತವೆ. ಬಂದಾಗ ನಮ್ಮಲ್ಲಿ ಸರಿಯಾದ ದೃಷ್ಟಿಕೋನ ಇತ್ತಂದ್ರೆ ಆ ಸಮಸ್ಯೆಗಳನ್ನು ನಾವು ಸರಳವಾಗಿ ಬಗೆಹರಿಸ್ತೀವಿ, ಅವುಗಳನ್ನು ದಾಟಿ ಕುಂತು ಹೋಗ್ತೀವಿ. ಯಾಕಂದ್ರೆ ನಮಗೆ ಸರಿಯಾದ ದೃಷ್ಟಿಕೋನ ಅದ, ಅದರ ಬಗ್ಗೆ ನಮ್ಗೆ ಗೊತ್ತಾದ, ತಿಳ್ಕೊಂಡಿವಿ, ಅದರ ಬಗ್ಗೆ ಒಂದು ಆತ್ಮವಿಶ್ವಾಸ ಅದ. ಹಾಗಾಗಿ ಇದನ್ನು ನಾನು ದಾಟಿ ಹೋಗ್ಬೇಕು ಅನ್ನೋ ಪರಿಕಲ್ಪನೆ ನಮ್ಗೆ ಬರ್ತದೆ. ಅದನ್ನು ನಾವು ನಿಭಾಯಿಸ್ಕೊಂಡು ದಾಟಿಬಿಡ್ತೀವಿ. ಕೊನೆಗೆ ಆ ಅಮೃತದಂಥ ಫಲವನ್ನು ನಮ್ದಾಗಿಸ್ಕೊಳ್ತೀವಿ. ಈ ಕಾರಣಕ್ಕಾಗಿ ನಮ್ಮ ಜೀವನದಲ್ಲಿ ನಮಗೆ ಬರೀ ದೃಷ್ಟಿ ಇದ್ರೂ ಅಷ್ಟೇ ಸಾಕಾಗೋದಿಲ್ಲ, ದೃಷ್ಟಿಕೋನವೂ ಇರಬೇಕಾಗ್ತದೆ. ಬರೀ ದೃಷ್ಟಿ ಇದ್ರೂ ಅಷ್ಟೇ ಸಾಕಾಗೋದಿಲ್ಲ,
ದೃಷ್ಟಿಕೋನ ಇರಬೇಕಾಗ್ತದ. ಆ ದೃಷ್ಟಿಕೋನ ಪಡ್ಕೊಳ್ಳೋದು ಹೆಂಗೆ ಅನ್ನೋದು ಭಾಳ ಮುಖ್ಯ. ಈ ದೃಷ್ಟಿಕೋನ ಪಡ್ಕೊಳ್ಳೋಕ್ಕೆ ನಾವು ನಮ್ಮ ಅಂತರಾತ್ಮದ ಮಾತನ್ನು ಕೇಳಬೇಕಾಗ್ತದೆ. ಮನಸ್ಸನ್ನು ಸ್ವಲ್ಪ ವಿಶಾಲ ಮಾಡ್ಕೊಳ್ಬೇಕಾಗ್ತದೆ. ಜ್ಞಾನವನ್ನು ಗಳಿಸ್ಬೇಕಾಗ್ತದೆ. ಇಷ್ಟಾಯ್ತು ಅಂದ್ರೆ ನಮಗೆ ಸರಿಯಾದ ದೃಷ್ಟಿಕೋನ ಸಿಗ್ತದೆ. ಬೇರೆಯವರ ತಪ್ಪುಗಳನ್ನು ನಾವು ಅರ್ಥಕೊಳ್ಬೇಕು, ಜ್ಞಾನವನ್ನು ಗಳಿಸಬೇಕು. ಇತರರ ತಪ್ಪುಗಳಿಂದ ನಾವು ಕಲಿಬೇಕು ಸಾಕಷ್ಟು. ಇತರರ ಅನುಭವಗಳ ಮಾತುಗಳ ಮೂಲಕ ನಾವು ಸಾಕಷ್ಟು ಕಲಿಬಹುದು. ಕಲಿಕೆಗೆ ಸಾಕಷ್ಟು ಅವಕಾಶ ಅದ ಇಲ್ಲಿ. ಬರೀ ನಾವೇ ತಪ್ಪು ಮಾಡಿ ನಾವೇ ಕಲಿಯಕ್ಕಂದ್ರೆ ಜೀವನ ಸಾಕಾಗೋದಿಲ್ಲ. ಅದಕ್ಕೂ ಮೀರಿ ನಾವು ಇಲ್ಲಿ ಸಾಕಬೇಕಾಗಿದೆ. ಯಾಕಂದ್ರೆ ಚಿಕ್ಕದ ಜೀವನ ಇದು. ಈ ಚಿಕ್ಕದ ಜೀವನ ಚೊಕ್ಕದಾಗಿ ಮಾಡ್ಕೊಂಡು ಸಾಕಬೇಕಾಗಿದೆ. ಚೊಕ್ಕದಾಗಿ ಮಾಡ್ಕೋಬೇಕಂದ್ರೆ ಈ ಜೀವನವನ್ನು ನಾವು ಸರಿಯಾಗಿ ಅರ್ಥೈಸಿಕೊಳ್ಳುವ ದೃಷ್ಟಿಕೋನ ನಮ್ಮದಾಗಿಸ್ಕೊಳ್ಬೇಕಾಗ್ತದೆ. ಆ ರೀತಿಯಾಗಿ ಸರಿಯಾದ ದೃಷ್ಟಿಕೋನ ನಮ್ಮದಾಗಿಸ್ಕೊಂಡೇವು ಅಂತಂದ್ರೆ ಸರಿಯಾದ ಬದುಕು ಕೂಡ ನಮ್ಮದಾಗ್ತದೆ. ಸುಂದರವಾದ ಬದುಕು ಕೂಡ ನಮ್ಮದಾಗ್ತದೆ. ಆ ಸುಂದರವಾದ ಬದುಕು ನಮ್ಮದು ಆಗಲಿಕ್ಕೆ ಸರಿಯಾದ ದೃಷ್ಟಿಕೋನವನ್ನು ನಾವು ಗಳಿಸೋಣ. ಧನ್ಯವಾದಗಳು.